ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೇಳಿದಾದಮೇಲೆ ಒಬ್ಬರಿಗೆ ಮಾತು ಬರುತ್ತೆ. ಮುಂಚೆ ಮಾತು ನಿಂತೋಗಿರುತ್ತೆ, ಅವರಿಗೆ ಮಾತು ಬರುತ್ತೆ. ಯಾವುದಿದು ಸ್ತೋತ್ರ, ಏನಿದು ಘಟನೆ ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಒಂದೂರಿನಲ್ಲಿ ಒಬ್ಬ ಅವಧೂತ ಇರ್ತಾನೆ. 12 ವರ್ಷಗಳ ಕಾಲ ಮೌನ ವ್ರತವನ್ನು ಮಾಡಿ ಶುದ್ಧ ಶಕ್ತಿಗಳನ್ನು ವಶೀಕರಣ ಮಾಡ್ಕೊಂಡಿರ್ತಾನೆ. ಅಂದರೆ ಕೆಟ್ಟ ಶಕ್ತಿಗಳನ್ನು ವಶೀಕರಣ ಮಾಡ್ಕೊಂಡಿರ್ತಾನೆ. ಅವ್ನಿಗೇನು ಗೀಳು ಅಂತ ಹೇಳಿದ್ರೆ, ಊರಲ್ಲಿರೋರೆಲ್ಲ ಅವನ ಹತ್ತಿರ ಬಂದು ಪರಿಹಾರಕ್ಕೆ ಕೇಳಬೇಕು, ಅವ್ನು ಕೊಡುವಂಥ ಪ್ರಸಾದದಿಂದ ಗುಣಮುಖ ಆಗಬೇಕು, ನಾನು ಪ್ರಸಿದ್ಧಿ ಆಗಬೇಕು ಅನ್ನೋ ಒಂದು ಗೀಳಿರುತ್ತೆ. ಅದೇ ಊರಿನಲ್ಲಿ ಒಬ್ಬ ಶಾಸ್ತ್ರಿ ಇರ್ತಾನೆ. ಇವನು ಮಹಾನ್ ಧರ್ಮ ಸಂಪನ್ನ ಆಗಿರ್ತಾನೆ. ಈ ಅವಧೂತನಿಗೆ ಒಂದು ಕೊರಗಿರುತ್ತೆ. ಊರವ್ರು ಇರೋರೆಲ್ಲ ಬರ್ತಾರೆ ನನ್ನ ಹತ್ರ, ಆದರೆ ಈ ಶಾಸ್ತ್ರಿ ಬರ್ತಿಲ್ಲ. ಹೇಗಾದರೂ ಮಾಡಿ ಈ ಶಾಸ್ತ್ರಿಯನ್ನು ಕರೆಸ್ಬೇಕು ಅಂತ ಹೇಳಿ ಮಾತಾಡಲಿಕ್ಕೆ ಕರೆಸ್ಕೊತಾನೆ. ಅವತ್ತೇನು ಮಾಡ್ತಾನೆ ಅಂತ ಹೇಳಿದ್ರೆ, ಬೇಕು ಅಂತ ವಶೀಕರಣ ಮಂತ್ರವನ್ನು ಹೇಳಿ ಅವರಿಗೆ ಮೋಡಿ ಮಾಡಿ ಒಂದು ಪ್ರಸಾದವನ್ನು ಅನ್ನದ ರೂಪದಲ್ಲೇ ಕೊಡ್ತಾನೆ. ಆ ಶಾಸ್ತ್ರಿ ಪರವನ್ನು ಸಾಧನೆ ಮಾಡ್ತಾ ಇರೋರು ಯಾರೂ ತಿನ್ನಲ್ಲ. ಆದರೆ ವಶೀಕರಣದಿಂದ ಪ್ರಭಾವದಿಂದಾಗಿ ಆ ಶಾಸ್ತ್ರಿ ಆ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಮನೆಗೆ ಬರ್ತಾನೆ. ಮಾತು ನಿಂತೋಗಿರುತ್ತೆ. ಡಾಕ್ಟರ್ ಹತ್ರ ತೋರಿಸ್ತಾರೆ, ಸರಿ ಹೋಗ್ತಾ ಇಲ್ಲ. ಏನೇನೋ ಮಾಡ್ತಾರೆ, ಸರಿ ಹೋಗ್ತಾ ಇಲ್ಲ. ಒಬ್ಬ ಸ್ನೇಹಿತ ಸರಿಯಾದ ಸಮಯಕ್ಕೆ ಬಂದು ಒಂದು ಸಲಹೆಯನ್ನು ಕೊಡ್ತಾನೆ. ಅದೇನು ಅಂತ ಹೇಳಿದ್ರೆ, ನೀನು ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡು, ಸ್ತೋತ್ರವನ್ನು ಹೇಳು, ಖಂಡಿತ ಮತ್ತೆ ಮಾತು ಬರುತ್ತೆ ಅಂತ. ತಡ ಮಾಡಬೇಡ, ಮಂತ್ರಾಲಯಕ್ಕೆ ಹೊರಡು ಅಂತ. ಆ ಸಲಹೆಯ ಮೇರೆಗೆ ಈ ಶಾಸ್ತ್ರಿ ಮಂತ್ರಾಲಯಕ್ಕೆ ಹೋಗ್ತಾರೆ. ಅರ್ಚಕರನ್ನು ಕೇಳ್ತಾರೆ, ಏನು ಮಾಡಬೇಕು ಸ್ವಾಮಿ ಅಂತ. ಅವ್ರು ಹೇಳ್ತಾರೆ, 10 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಮಾಡು, ಖಂಡಿತ ನಿನಗೆ ಮಾತು ಬರುತ್ತೆ ಅಂತ. ಸ್ತೋತ್ರ ಹೇಳೋಕ್ಕೆ ಮಾತೇ ಅವ್ನಿಗೆ ಬರ್ತಾ ಇಲ್ಲ. ಆದರೂ ಮನನದಿಂದಾಗಿ ಸ್ತೋತ್ರವನ್ನು ಮಾಡ್ತಾನೆ. ಪ್ರತಿನಿತ್ಯ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತುಂಗಾಭದ್ರಾ ನದಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಮನಸ್ಸಲ್ಲೇ ಆ ಸ್ತೋತ್ರ ಮಾಡ್ತಾನೆ. 9 ದಿನಗಳು ಕಳೆಯುತ್ತೆ. 10ನೇ ದಿನ ಯಾವುದೇ ಸೂಚನೆ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಯಾವುದೇ ಸೂಚನೆ ಕೊಡ್ತಾ ಇಲ್ಲ. ಇವನಿಗೆ ಬೇಜಾರಾಗುತ್ತೆ. ಎಲ್ಲೋ ನನ್ನ ಪ್ರಾರಬ್ಧ ಕರ್ಮವಾಗಿ ಇರಬೇಕು, ಹಾಗಾಗಿ ರಾಯರು ದರ್ಶನ ಕೊಡ್ತಾ ಇಲ್ಲ, ನನಗೆ ಅನುಗ್ರಹ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ತಾನೆ. 10ನೇ ದಿನ ಏನಾದರೂ ರಾಯರು ನನಗೆ ಅನುಗ್ರಹ ಮಾಡಲಿಲ್ಲ ಅಂತ ಹೇಳಿದ್ರೆ, ತುಂಗಾ ನದಿಗೆ ಹೋಗಿ ನಾನು ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಡ್ತಾನೆ. ಆವಾಗ 10ನೇ ದಿನ ಅವನು ಸ್ತೋತ್ರ ಹೇಳಿ ಎಲ್ಲ ಮುಗಿಸ್ತಾನೆ. ಮಹಾ ಮಂಗಳಾರತಿ ಆಗುತ್ತೆ. ಆದಂತಹ ಸಮಯದಲ್ಲೇ ಬೃಂದಾವನದಿಂದ ಒಂದು ಸ್ಫೋಟಕದಂತೆ ಮಿಂಚಿನಂತೆ ಒಂದು ಬೆಳಕು ಬರುತ್ತೆ. ಆ ಬೆಳಕಿನಿಂದ ನೋಡ್ತಾ ಇದ್ದಂಗೆ ರಾಯರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಂತಹ ಸಮಯದಲ್ಲಿ ಹೇಗಿದ್ರು ರಾಯರು ಅಂತ ವರ್ಣನೆ ಮಾಡ್ತಾರೆ. ಹೇಗಿದ್ರು ಅಂತ ಹೇಳಿದ್ರೆ, ಪದ್ಮಾಸನದಲ್ಲೇ ಕೂತಿರ್ತಾರಂತೆ, ಕಮಂಡಲು ಇರುತ್ತೆ, ಮತ್ತು ಕಾವಿ ದಂಡ ಇರುತ್ತೆ, ಕಾವಿ ಶಾಟಿಯನ್ನು ಹಾಕ್ಕೊಂಡಿರ್ತಾರೆ, ಕುಂಡಲಗಳಿರುತ್ತಂತೆ, ಕಿರೀಟ ಇರುತ್ತಂತೆ, ಕೃಷ್ಣ ವರ್ಣದವರಾಗಿರ್ತಾರಂತೆ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಸ್ತೋತ್ರ ಮನಸ್ಸಲ್ಲಿ ಏನು ಅನುಸಂಧಾನ ಮಾಡ್ತಾ ಇದ್ದ ಬಾಯಲ್ಲಿ ಬರೋ ಥರ ಆಯ್ತಂತೆ. ಅದು ಯಾವ ಸ್ತೋತ್ರ ಎಂಬುದಾಗಿ ಕಮೆಂಟ್ ಸೆಕ್ಷನಲ್ಲೇ ಓಂ ಶ್ರೀ ರಾಘವೇಂದ್ರಾಯ ಅಂತ ಹಾಕಿ ಯಾವ ಸ್ತೋತ್ರ ಅಂತ ನಿಮಗೆ ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿ.